ಸಮುದ್ರದ ಆಳದಲ್ಲಿ ಮೋದಿ ನವಿಲುಗರಿ ನೆಟ್ಟರೆ ಚಿಗುರುತ್ತಾ ಅನ್ನೋ ಖರ್ಗೆ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಟಾಂಗ್ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೀಕೆಗೆ ಅರ್ಥವೇ ಇಲ್ಲ. ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಮೋದಿ ಮಾಡ್ತಿದ್ದಾರೆ. ಇಡೀ ದೇಶ ಆರಾಧನೆ ಮಾಡುವ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿ ಮಾಡುತ್ತಿದ್ದಾರೆ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಚುನಾವಣಾ ಫಲಿತಾಂಶದ ನಂತರ ಅದು ಗೊತ್ತಾಗುತ್ತೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ತಿಳಿಯುತ್ತೆ. ಫಲಿತಾಂಶ ಬರೋವರೆಗೂ ಏನು ಹೇಳೋಕೆ ಆಗಲ್ಲ ಎಂದರು. ನೋಡ್ರಿ, ಮೋದಿಜಿಯವರು ಬಂದ ಮೇಲೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇದಾವೆ, ಧರ್ಮ ಪೀಠಗಳೇನಿದ್ದಾವೆ, ಧಾರ್ಮಿಕ ಕೇಂದ್ರ ಅನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮಹತ್ವ ತರುವಂಥ ಕೆಲಸವನ್ನು ಇವತ್ತು ಮೋದಿಜಿಯವರು ಮಾಡ್ತಾಯಿದ್ದಾರೆ. ಇಡೀ ದೇಶದ ಆರ್ಥಿಕ ಪ್ರಗತಿ ಒಂದು ಕಡೆ, ಮೂಲಭೂತ ಸೌಕರ್ಯ ಒಂದು ಕಡೆ, ಅದ್ರ ಜೊತೆಗೆ ನಮ್ಮ ಧಾರ್ಮಿಕ ಕೇಂದ್ರ ಬಿಂದು ಅದಲ್ಲ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಈಗ ದ್ವಾರಕೆಗೆ ಒಂದು ಮಹತ್ವ, ಅದು ಮೊದಲಿಂದ ನೋಡ್ಕೊತಾರೆ ಜನ, ಕೃಷ್ಣನ ದ್ವಾರಕೆ ಅಂತೇಳಿ. ಹೀಗಾಗಿ ಅದರ ಬಗ್ಗೆ ಒಂದು ಮಹತ್ವ ತರುವ ಸಲುವಾಗಿ ಒಂದಿಷ್ಟು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಅದಕ್ಕೆ ಹೈಲೈಟ್ ಮಾಡಿದರೆ ಅದನ್ನು ಸಹಿತ ಸಹಿಸ್ಕೊಳ್ಳಿಕ್ಕೆ ಇವ್ರಿಗೆ ಆಗ್ತಾಯಿಲ್ಲ, ಖರ್ಗೆ ಅವರಿಗೆ, ಕಾಂಗ್ರೆಸ್ ಅವರಿಗೆ ಆಗ್ತಾಯಿಲ್ಲ. ಹೀಗಾಗಿ ಅಂಥ ವಿಚಾರಗಳ ಬಗ್ಗೆಯೂ ಸಹಿತ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂಥ ಖರ್ಗೆಜಿಯವರು ಟೀಕೆ ಮಾಡೋದು ಅಂತಂದರೆ ಅದು ಅವರ ಸಣ್ಣತನ ತೋರಿಸೋದು ಹೊರತು ಮೋದಿಯವರಿಗೆ ಅದರಿಂದ ಇಫೆಕ್ಟ್ ಆಗೋಲ್ಲ. ಮತ್ತು ಮೋದಿಜಿಯವರ ಪಾಪ್ಯುಲಾರಿಟಿ ದಿನ ದಿನ ಹೆಚ್ಚಾಗ್ತಾ ಇದೆ ಮತ್ತು ದೇಶದಲ್ಲಿರತಕ್ಕಂಥ ಧಾರ್ಮಿಕ ಕೇಂದ್ರಗಳ ಮಹತ್ವವೂ ಜಾಸ್ತಿ ಆಗ್ತಾಯಿದೆ. ಈ ಟೀಕೆಯಿಂದ ಕಾಂಗ್ರೆಸ್ಸೇ ನಷ್ಟ ಆಗ್ತದೆ ಹೊರತು ಮೋದಿಜಿಯವರಾಗಲಿ BJPಗೆ ಏನೂ ನಷ್ಟ ಆಗೋದಿಲ್ಲ.